ಮುಂದೆ ಮಾಡಿಕೊಡ್ಬೇಕು ನೀವು ತಮ್ಮಲ್ಲ ದಯವಿಟ್ಟು ಕೈ ಮುಗಿದ ಬೇಡ್ಕೋತೀರಂದ್ರೆ 55,000. ಯಾಕಂದ್ರೆ ಈ ಗೋಕಾಕ ನಗರ ಮೇಲೆ ನಮ್ಮ BJP ಇರಲಿ ಕಾಂಗ್ರೆಸ್ ಇರಲಿ ಎಲ್ಲ ಜನರು ನಾವು ಅನ್ಯೋನ್ಯವಾಗಿದ್ದೀವಿ. ಯಾಕಂದರೆ ಎಲೆಕ್ಷನ್ ಬಂದಾಗ ಪಕ್ಷ ಆಗುತ್ತೆ. ಆಮೇಲೆ ಎಲ್ಲ ಬಾಂಧವರು ಎಲ್ಲ ಸಮಾಜದವರು ನಮಗೆ ಮತ ಕೊಡ್ತಾರೋ ಅವ್ರು ನಮ್ಮ ಆರಿಸ್ತಿರ್ತಾರೋ. ಆದ ಕಾರಣ ತಮ್ಮೆಲ್ಲರ ಸೇವೆ ಮಾಡಿಕೊಡಲು ರಮೇಶ್ ಅನ್ನೋರಿಗೆ ನಮ್ಮ ಜಾರಕಿಹೊಳಿ ಕುಟುಂಬಕ್ಕೆ ತಾವು ಇನ್ನೊಂದು ಬಾರಿ ಅವ್ರಿಗೆ ಅವಕಾಶ ಕೊಡಬೇಕು. ಮುಂದಿನ ಸರ್ಕಾರ ಮತ್ತೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಬರ್ತದೆ. ಮುಂದಿನ ಮುಖ್ಯಮಂತ್ರಿ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಆಗ್ತಾರೋ. ಆ ಮಂತ್ರಿಮಂಡಲ ರಮೇಶ್ ಅನ್ನೋ ಮಂತ್ರಿ ಆಕಾರ ತಮ್ಮ ಆಶೀರ್ವಾದದಿಂದ. ಯಾಕಂದರೆ ಈಗಾಗಲೇ ಸಿದ್ದರಾಮಯ್ಯರು ಅನ್ನ ಭಾಗ್ಯ, ಶಾದಿ ಭಾಗ್ಯ ಮತ್ತು ಶಿಕ್ಷಣ ಭಾಗ್ಯ ಎಲ್ಲ ಒಂದು ಜನಪ್ರಿಯ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಯಾಕಂದ್ರೆ ಅವ್ರ ವಿರುದ್ಧ ಈಗ ಏನು ಬಂದ್ರೂ ರಾಜ್ಯದಾಗ ಅವ್ರ ಮ್ಯಾಗ ಅಲಿಗೇಷನ್ ಮಾಡಿ ಏನೂ ಒಂದು ಇಲ್ಲ. ಯಾಕಂದ್ರೆ ಅಗದಿ ಸಾಮಾನ್ಯ ಅವರು ಒಬ್ಬ ಮುಖ್ಯಮಂತ್ರಿ. ಯಾಕಂದ್ರೆ ಏನೂ ಅವರು ಏನು ಹೇಳಲಿಕ್ಕೆ ಅವರು ಈ BJP ಅವ್ರ ಕಡೆ ಉತ್ತರನೇ ಇಲ್ಲ. ಆದ ಕಾರಣ ತಾವೆಲ್ಲರೂ ಮುಂದಿನ ದಿನಮಾನದಲ್ಲಿ ರಮೇಶನ್ನಾಗೂ ಹೆಚ್ಚಿನ ಮತವನ್ನು ಕೊಟ್ಟು 50,000 ಮತ ಗೆಲ್ಲಿಸ್ಬೇಕು. ಯಾಕಂದರೆ ನಾವು ಒತ್ತು ಯಾಕೆ ಹೇಳೋದಂದ್ರೆ 4 ಮಂದಿ ಇರ್ತಾರೆ. ಅವರು ಮುಂಜಾನೆ 10ಕ್ಕೆ ಬಂದ್ರೆ ಸಾಯಂಕಾಲ ಹೋದಾಗ ಸರ್ಕಲ್ದಾಗಿದ್ದು ಬರೀ ಅಪಪ್ರಚಾರ ಮಾಡೋದು. ಇಲ್ರಿ ಅಲ್ಲಿ ಐತ್ರಿ ಅಲ್ಲ ಈ ಥರಾಗ ಕಲ್ಲೋಳಿಯಾಗ ಭಾಳ ದೂರ ಐತೆ. ಅದು ಕಲ್ಲೋಳಿ ನಮ್ಮ ಕ್ಷೇತ್ರಕ್ಕೆ ಬರೋದಿಲ್ಲ. ಅದು ಇಲ್ರಿ ಮೂಲಿಗೆ ಭಾಳ ಚಲೋ ಐತೆ. ಅಂದ್ರೆ ಮೂಲಿಗೆ ಅಲ್ಲಿ ಅರ್ಬನ್ ಕ್ಷೇತ್ರ ಬರ್ತದೆ. ಅದಕ್ಕಾಗಿ ಯಾಕಂದ್ರೆ ನಾವು ಈ ಸಲ ಗೋಕಾಕ್, ಮಂಗಾಪುರ್, ಅಕ್ಕಂಗೇರ, ಅಂಕಲಿಗಿ, ನಮ್ಮ ಕನಗಾಂವ್, ಫಾಲ್ಸ್, ಮರಡಿಮಠ್, ಕೊಂಡೂರು, ಗೊರಚಿಮಲ್ಕಿ, ಮೇಲ್ಮಟ್ಟಿ, ಸಾವಳಗಿ, ನಂದಗಾಂವ್, ಖಾನಾಪುರ, ಶಿವಾಪುರ, PG ಮಲ್ಲಾಪುರ, ಘಟಪ್ರಭಾ ಇವೆಲ್ಲ ಭಾಗದಾಗ ಚಲೋ ಐತಿ. ಹಳ್ಳಿಯಾಗೆಲ್ಲ ಚಲೋ ಐತಿ. ತಮ್ಮ ಆಶೀರ್ವಾದ, ದೇವರ ಆಶೀರ್ವಾದ. ಯಾಕಂದರೆ ಈಗಾಗಲೇ ತಮ್ಮ ಇನ್ನೊಂದು ಸ್ಪಷ್ಟಪಡಿಸ್ತೇನೆ. ಮೊದಲಿಗೆ ರೀತ ನೋಡತ್ತಾರ ಅವ್ರು. ಯಾಕಂದ್ರೆ ನಮ್ಗೆ ಏನೈತಿ ಈ ಗೋಕಾಕವಾಗಿ ಇಲ್ಲಿ ಎದ್ದು ಡೈರೆಕ್ಟ್ ಜಿಲ್ಲೆ ಇರ್ಬೇಕಾದ್ರೆ ನಮ್ಮನ್ನು ಮುಖ್ಯಮಂತ್ರಿ ಮಾಡ್ದು ಬಾಪ ಅಂದ್ರೂ ನಾವು BJP ಹೋಗಂಗಿಲ್ಲ. ಯಾಕಂದ್ರೆ ನಮ್ಗೆ ಏನೈತಿ ಮೊದಲಿಂದ ಇಲ್ಲ. ಗೋಕಾಕ್ ಜನ ನಮ್ಮ ಕಾಂಗ್ರೆಸ್ 25 ವರ್ಷ ನಾವು ಹೋಗ್ಬಿಟ್ಟು ವಿಚಾರ ಮಾಡಿದ್ವು. ಮತ್ತು ಅದು ಯಾಕೋ ನಮ್ಮ ಕಾಂಗ್ರೆಸ್ ಮೊದಲಿಂದ ಇದೆ. ಯಾಕೆ ಹೆಂಗ್ರಿ ಬನ್ಸಿವಲ್ದ್ರೆ ಯಾಕಂದ್ರೆ ಕಡೋಲಿ